ನಮಸ್ಕಾರ. ನಾನು ಶಿವಕುಮಾರ್. ಸೊ ಎಲ್ ಬಿ ಎ ಕ್ವೆಶನ್ಸ್ ಚಾಪ್ಟರ್ 3 ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಕ್ವೆಶನ್ಸ್ ಸಾಲ್ವ್ ಮಾಡ್ತಾ ಇದ್ವಿ. ಸೊ ಫಸ್ಟ್ ಇದರಲ್ಲಿ 1 to 5 ಮಾಡಿದ್ವಿ. ನೆಕ್ಸ್ಟ್ 6 to 10. ಓಕೆ, ಆಮೇಲೆ 11 to 14. ಸೊ 15 to 21 ಕಂಪ್ಲೀಟ್ ಆಗಿದೆ. ಈಗ 22nd ಕ್ವೆಶನ್. ಓಕೆ, ಕ್ವೆಶನ್ ಏನು ಹೇಳುತ್ತೆ ನೋಡಿ. ಇನ್ ಅ ಕ್ಲಾಸ್, ಒಂದು ಕ್ಲಾಸ್ ಇದೆ. ಓಕೆ, ಒಂದು ಕ್ಲಾಸ್ ಇದೆ. ದ ನಂಬರ್ ಆಫ್ ಬಾಯ್ಸ್ನ ಡಿನೋಟ್ ಮಾಡಿದ್ದಾರೆ ಎಕ್ಸ್ ಜೊತೆಗೆ. ಓಕೆ, ಈಸ್ ಒಂದು ಜಾಸ್ತಿ ಇದೆ. ಓಕೆ, ಮೋರ್ ದೆನ್ ಟ್ವೈಸ್ ನಂಬರ್ ಆಫ್ ಗರ್ಲ್ಸ್. ವೈ? ಮೋರ್ ದೆನ್ ಟ್ವೈಸ್ ದ ನಂಬರ್ ಅಂದರೆ ಬಾಯ್ಸ್ ಈಕ್ವಲ್ ಟು ಎಕ್ಸ್ ಎಟ್ ಗರ್ಲ್ಸ್ ಈಕ್ವಲ್ ಟು ವೈ. ಸೊ ಟ್ವೈಸ್ ದ ನಂಬರ್ ಆಫ್ ಗರ್ಲ್ಸ್ ಅಂತಂದರೆ 2y ಮತ್ತು 1 ಜಾಸ್ತಿ ಇದೆ, 2 ಪ್ಲಸ್. ಸೊ ಫಾರ್ಮಲ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್ ಫಾರ್ ದಿ ಸ್ಟೇಟ್ಮೆಂಟ್. ಒಂದು ಲೀನಿಯರ್ ಇಕ್ವೇಷನ್ನ ಫಾರ್ಮ್. ಒಂದು ತರಗತಿಯಲ್ಲಿ ಹುಡುಗರ ಸಂಖ್ಯೆ ಎಕ್ಸ್, ಹುಡುಗಿಯರ ಸಂಖ್ಯೆಯ ವೈ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ. ಎರಡು ಮಲ್ಟಿಪ್ಲೈಡ್ ಬೈ. ಸೊ ಇದನ್ನು ನಾವು ಫಾರ್ಮ್ ಮಾಡಬೇಕಂತಂದರೆ ಬಾಯ್ಸ್ ಈಕ್ವಲ್ ಟು 2 times y plus 1. ಕ್ಲಿಯರ್? ಸೊ ಇದು ಇಕ್ವೇಷನ್ ಬಂತ. ಸೊ ಇದು ಈ ಎಲ್ಲ ಐಟಮ್ನ ಈ ಕಡೆ ತೊಗೊಂಬರ್ತಾ ಇದೀವಿ. ಸೊ ಎಕ್ಸ್ ಪ್ಲಸ್ 2y ಈ ಕಡೆ ಬಂದಾಗ -2y, ಈ +1 ಈ ಕಡೆ ಬಂದಾಗ -1 ಈಕ್ವಲ್ ಟು 0. ಇದೇ ನಮ್ಮ ಆನ್ಸರ್. ಕ್ಲಿಯರ್? ಸೊ ಸಿಂಪಲ್ ಆಗಿದೆ. ಇದೇ ಮೇನ್ ಟ್ವಿಸ್ಟ್ ಇರೋದು ಇಲ್ಲಿ. 1 more than twice the number of girls. ಸೊ ಇದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಕ್ಲೀನಾಗಿ ಮಾಡ್ಕೋಬೋದು. ದ ನಂಬರ್ ಆಫ್ ಬಾಯ್ಸ್ ಈಸ್, ಯಾವಾಗ ಈಸ್ ಇಲ್ಲ ವಾಸ್ ಆರ್ ಆರ್ ಈ ಥರ ಬಂದರೆ ಅದು ನಥಿಂಗ್ ಬಟ್ ಎಕ್ಸ್ ಈಕ್ವಲ್ ಟು 1 more than ಟ್ವೈಸ್ ದ ನಂಬರ್ ಆಫ್ ಗರ್ಲ್ಸ್. ಜಸ್ಟ್ ಇದನ್ನು ಓದ್ತಾನೆ ನಾವು ಇಲ್ಲಿ ಬರ್ಕೊಂಡ್ರೆ ಓಕೆ. ಸೊ ಈಸ್ ಅಂತಂತಂದ್ರೆ ನಥಿಂಗ್ ಬಟ್ ಈಕ್ವಲ್ ಟುಗೆ ತಗೋಬೇಕು. ಕ್ಲಿಯರ್? ನೆಕ್ಸ್ಟ್, if the lines 23rd question, if the lines represented by the equation x plus 2y minus 4 equal to 0 and ax plus by minus 12 equal to 0 are coincident, then the value of a and b value find out ಮಾಡಕ್ಕೆ ಹೇಳ್ತಾ ಇದ್ದಾರೆ. ಕೋಇನ್ಸಿಡೆಂಟ್ ನಮ್ಮ ಹತ್ರ ಕಾನ್ಸೆಪ್ಟ್ ಇದೆ. a1 upon a2 ಈಕ್ವಲ್ ಟು b1 upon b2 ಈಕ್ವಲ್ ಟು c1 upon c2. ಓಕೆ, ಇದು ಲೈನ್ಸ್ ಕೋಇನ್ಸಿಡೆಂಟ್, ಒಂದ್ರ ಮೇಲೆ ಒಂದು ಹೋಗ್ತಾ ಇರುತ್ತೆ. ಕ್ಲಿಯರ್? ಇನ್ಫೈನೈಟ್ ಸೊಲ್ಯೂಷನ್ಸ್ ಬರುತ್ತೆ, ಇನ್ಫೈನೈಟ್ ಸೊಲ್ಯೂಷನ್ಸ್. ಓಕೆ, ಆಮೇಲೆ ಕನ್ಸಿಸ್ಟೆಂಟ್ ಆಗಿರುತ್ತೆ. ಮೇನ್ ಥಿಂಗ್ ಕನ್ಸಿಸ್ಟೆಂಟ್ ಆಗಿರೋದು. ಈ ಕ್ವಶನ್ ಕೇಳ್ತಾರೆ. ಆಮೇಲೆ ಅದು ಡಿಪೆಂಡೆಂಟ್ ಇದೆಯಾ ಇಂಡಿಪೆಂಡೆಂಟ್ ಇದೆಯಾ? ಇದು ಡಿಪೆಂಡೆಂಟ್. ಓಕೆ, ಸೊ ಇಂಡಿಪೆಂಡೆಂಟ್ಗೆ ರೂಲ್ a1 upon a2 ನಾಟ್ ಈಕ್ವಲ್ ಟು b1 upon b2. ಕ್ಲಿಯರ್? ಇಲ್ಲಿ ಯೂನಿಕ್ ಸೊಲ್ಯೂಷನ್ಸ್ ಇರುತ್ತೆ. ಓಕೆ, ಕನ್ಸಿಸ್ಟೆಂಟ್ ಆಗಿರುತ್ತೆ, ಆಮೇಲೆ ಇಂಡಿಪೆಂಡೆಂಟ್. ಎಕ್ಸ್ ಆ್ಯಂಡ್ ವೈ ಮೇಲೆ ಡಿಪೆಂಡೆಂಟ್ ಇರಲ್ಲ. ಸೊ ಈಗ ಡೈರೆಕ್ಟ್ ವ್ಯಾಲ್ಯೂಸ್ನ ಹಾಕ್ತಾ ಹೋಗೋಣ. a1 ವ್ಯಾಲ್ಯೂ ಇಸ್ 1 ಅಪಾನ್, ಇಲ್ಲಿ ನಮಗೆ ಗೊತ್ತಿಲ್ಲ ಎ, ಈಕ್ವಲ್ ಟು b1 ವ್ಯಾಲ್ಯೂ 2, ಇಲ್ಲಿ ಗೊತ್ತಿಲ್ಲ ಬಿ. ಸೊ ಇದನ್ನು ನಾವು ಪ್ಯಾರಾಮೀಟರ್ನ ಸೆಟ್ ಮಾಡಬೇಕಂದ್ರೆ -4 ಅಪಾನ್ -12. ಸೊ ಈ ಮೈನಸ್ನ ತೆಗೀತು. 4 1s 4 3s. ಸೊ ಇವಾಗ ನಾವು ಇದನ್ನು ವರ್ಕ್ ಮಾಡಬೇಕಂತಂದರೆ 1 ಅಪಾನ್ ಎ ಈಕ್ವಲ್ ಟು 2 ಅಪಾನ್ ಬಿ ಈಕ್ವಲ್ ಟು 1/3. ಸಪ್ರೇಟಾಗಿ ಮಾಡ್ಕೊಳ್ಳೋಣ, ಯಾಕಂದರೆ ಎಲ್ಲನೂ ಈಕ್ವಲ್ ಇದೆ. ನಾನು ಇದನ್ನು ಯಾವ ಥರ ಬರಿಬೇಕು ಅಂದರೆ 1 ಅಪಾನ್ ಎ ಈಕ್ವಲ್ ಟು 1 ಅಪಾನ್ 3. ಇದು ಒಂದು ಸೆಟ್ ಆಯಿತಾ? ಕ್ಲಿಯರ್? ಆ್ಯಂಡ್ 2 ಅಪಾನ್ ಬಿ ಈಕ್ವಲ್ ಟು 1/. ಕ್ಲಿಯರ್?
ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಸೊ ಈ 3 ಈ 1 ಜೊತೆಗೆ ಮಲ್ಟಿಪ್ಲೈ ಆದಾಗ 3 ಈಕ್ವಲ್ ಟು, ಆಮೇಲೆ ಈ ಬಿ ಇಲ್ಲಿ ಹೋಗುತ್ತೆ, ಈ 3 ಇಲ್ಲಿ ಹೋಗುತ್ತೆ. ಓಕೆ, ಸೊ 2 ಇಂಟು 3 ಈಕ್ವಲ್ ಟು ಬಿ. ಸೊ ಬಿ ವ್ಯಾಲ್ಯೂ ಎಷ್ಟು ಬರುತ್ತೆ? 6. ಎ ವ್ಯಾಲ್ಯೂ 3. ಕ್ರಾಸ್ ಚೆಕ್ ಮಾಡೋಣ. 1/3 ಈಕ್ವಲ್ ಟು 2/6 ಈಕ್ವಲ್ ಟು -4/12. ಇದಂತೂ 1/3. 2 1s 2 3s. ಸೊ ಇಲ್ಲಿ ಮೈನಸ್ ಮೈನಸ್ ಇದಾಗುತ್ತೆ. 4 1s 4 3s. ಸೊ 1/3 ಈಕ್ವಲ್ ಟು 1/3 ಈಕ್ವಲ್ ಟು 1/3. ಸೊ ಫಾರ್ ಇನ್ಫೈನೈಟ್ ಸೊಲ್ಯೂಷನ್ಸ್ ಲೈನ್ಸ್ ಓವರ್ಲ್ಯಾಪ್ ಆಗ್ತಾ ಇದೆ ಈ ಕಂಡೀಷನ್. ಸೊ ವ್ಯಾಲ್ಯೂ ಸಿಕ್ತು. ಎ ವ್ಯಾಲ್ಯೂ ಇಸ್ 3, ಬಿ ವ್ಯಾಲ್ಯೂ ಇಸ್ 6. ಕ್ಲಿಯರ್? ನೆಕ್ಸ್ಟ್ ಕ್ವೆಶನ್. ಸೊ ಸೇಮ್ ಇದೆ, ಬಟ್ ಸಮಾಂತರವಾದ ರೇಖೆಗಳನ್ನು ಅಂದರೆ ಪ್ಯಾರಲಲ್ ಲೈನ್ಸ್ ಇದೆ. ಇಫ್ ದ ಲೈನ್ಸ್ ರಿಪ್ರೆಸೆಂಟೆಡ್ ಬೈ ದ ಇಕ್ವೇಶನ್ 4x ಪ್ಲಸ್ ಪಿ ವೈ ಪ್ಲಸ್ 8 and 4x plus 4y plus 2 equal to 0 are parallel, then find the value of p. Parallel ಗೆ ಕಂಡೀಷನ್ ಏನಿದೆ? a1 upon a2 equal to b1 upon b2 not equal to c1 upon c2. c2 c ಓಕೆ, ಇಲ್ಲಿ ನೋ ಸೊಲ್ಯೂಷನ್ ಇರುತ್ತೆ. ಓಕೆ, ಆಮೇಲೆ ಇನ್ಕನ್ಸಿಸ್ಟೆಂಟ್ ಆಗಿರುತ್ತೆ. ಸೊ ಡೈರೆಕ್ಟ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ a1 ವ್ಯಾಲ್ಯೂ ಎಷ್ಟಿದೆ? 4 upon a2 ವ್ಯಾಲ್ಯೂ ಇದು 4 ಈಕ್ವಲ್ ಟು p upon 4 ನಾಟ್ ಈಕ್ವಲ್ ಟು 8 upon 2. ಸೊ ಇದು ನಾವು ಕನ್ಸಿಡರ್ ಮಾಡೋದು ಬೇಡ, ಇಲ್ಲಿ ಡೈರೆಕ್ಟ್ ಫಿಟ್ ಆಗುತ್ತೆ. ಓಕೆ, 4 1s 4 1s, ಇಲ್ಲಿ 1 ಇರುತ್ತೆ. ಈ 4ನ ಈ ಕಡೆ ಕಳಿಸಿದಾಗ 4 ಈಕ್ವಲ್ ಟು, ಸೊ ಪಿ ವ್ಯಾಲ್ಯೂ ಇಸ್ 4. ಸಿಂಪಲ್ ಇದೆ. ಸೊ ಯೂಶ್ವಲಿ ಎಲ್ಲ ಕ್ವೆಶನ್ಸ್ ಮಾಡುವಾಗಲೇ ನಾನು ಹೇಳ್ತೀನಿ, ಈ ರೂಲ್ನ ನೆನ್ಪಿಟ್ಕೊಳ್ಳಿ. a1 upon a2 ನಾಟ್ ಈಕ್ವಲ್ ಟು b1 upon b2. ಏನೇನು ಆಪ್ಷನ್ ಬರುತ್ತೆ? ಇದು ಇಂಟರ್ಸೆಕ್ಟಿಂಗ್ ಲೈನ್ಸ್, ಯೂನಿಕ್ ಸೊಲ್ಯೂಷನ್, ಒನ್ ಸೊಲ್ಯೂಷನ್, ಓಕೆ, ಸಿಂಗಲ್ ಸೊಲ್ಯೂಷನ್ ಇರುತ್ತೆ, ಕನ್ಸಿಸ್ಟೆಂಟ್ ಆಗಿರುತ್ತೆ. ಕ್ಲಿಯರ್? ಆಮೇಲೆ ಇಂಡಿಪೆಂಡೆಂಟ್ ಆಗಿರುತ್ತೆ. ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ಡಿಪೆಂಡೆನ್ಸಿ ಇರಲ್ಲ, ಇಂಡಿಪೆಂಡೆಂಟ್. ಓಕೆ, ಸೊ ನೆಕ್ಸ್ಟ್ ಈಸ್ a1 upon a2 ಈಕ್ವಲ್ ಟು b1 upon b2 ಈಕ್ವಲ್ ಟು c1 upon c2. ಇದು ಲೈನ್ ಕೋಇನ್ಸಿಡೆಂಟ್ ಲೈನ್ಸ್. ಒಂದು ಲೈನ್ ಮೇಲೆ ಇನ್ನೊಂದು ಲೈನ್ ಹೋಗ್ತಾ ಇರುತ್ತೆ. ಇಲ್ಲೂ ಕನ್ಸಿಸ್ಟೆಂಟ್ ಆಗಿರುತ್ತೆ, ಓಕೆ, ಬಟ್ ಡಿಪೆಂಡೆಂಟ್ ಆಗಿರುತ್ತೆ. ಸೊಲ್ಯೂಷನ್ಸ್ ಇನ್ಫೈನೈಟ್ ಸೊಲ್ಯೂಷನ್. ಕ್ಲಿಯರ್? ಓಕೆ, ಸೊ ಎಕ್ಸ್ ಪ್ಲಸ್ 2y ಮೈನಸ್ 4 ಈಕ್ವಲ್ ಟು 0 ಮತ್ತು 3x ಪ್ಲಸ್ 2y ಮೈನಸ್ 5 ಸಮೀಕರಣಗಳ ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತದೆ? ಎಷ್ಟು ಪರಿಹಾರ? ಹೌ ಮೆನಿ ಸೊಲ್ಯೂಷನ್ಸ್ ಡಸ್ ಅ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ x ಪ್ಲಸ್ 2y ಮೈನಸ್ 4 ಈಕ್ವಲ್ ಟು 0 ಆ್ಯಂಡ್ 3x ಪ್ಲಸ್ 2y ಮೈನಸ್ 5. ವ್ಯಾಲ್ಯೂ ಬರೆಯೋಣ. a1 ವ್ಯಾಲ್ಯೂ 1 ಅಪಾನ್ a2 ವ್ಯಾಲ್ಯೂ ಇಸ್ 3. ಇದು b1 ವ್ಯಾಲ್ಯೂ ಇಸ್ 2, b2 ವ್ಯಾಲ್ಯೂ ಇಸ್ ಆಲ್ಸೋ 2. ಇಲ್ಲಿ -4 ಅಪಾನ್ -5. ಸೊ 1/3. ಇದು 2 1s 2 1s. ಇದು ಎರಡು ಈಕ್ವಲ್ ಇಲ್ಲಲ್ಲ, ನಾಟ್ ಈಕ್ವಲ್. ಹಾಗಂದ್ರೆ ಇದು ಯೂನಿಕ್ ಸೊಲ್ಯೂಷನ್ ಇದೆ. ಯೂನಿಕ್ ಸೊಲ್ಯೂಷನ್ ಇದೆ. ಹೌ ಮೆನಿ ಸೊಲ್ಯೂಷನ್? ಸಿಂಗಲ್, ಒನ್ ಸೊಲ್ಯೂಷನ್, ಒನ್ ಸೊಲ್ಯೂಷನ್. ಹೌದಾ? ಎಕ್ಸ್ ಆ್ಯಂಡ್ ವೈದು ಸಿಂಗಲ್ ವ್ಯಾಲ್ಯೂ ಬರುತ್ತೆ. ಯೂಶ್ವಲಿ ಇಂಟರ್ಸೆಕ್ಟಿಂಗ್ ಲೈನ್ಸ್ ಈ ಥರ. ಸೊ ಇದು ಎಲ್ಲಿ ಕೂಡುತ್ತಲ್ಲ ಗ್ರಾಫ್ ಶೀಟಲ್ಲಿ, ಇನ್ ಕೇಸ್ ಇದು ಗ್ರಾಫ್ ಶೀಟ್, ಇದು ಎಲ್ಲಿ ಕೂಡುತ್ತೆ? ಇದು ನಮ್ಮದು ಎಕ್ಸ್ ಆ್ಯಂಡ್ ವೈ ವೈ. ಸೊ ಯೂನಿಕ್ ಸೊಲ್ಯೂಷನ್, ಒನ್ ಸೊಲ್ಯೂಷನ್, ಒಂದೇ ಒಂದು ಸೊಲ್ಯೂಷನ್ ಇದೆ. ಕ್ಲಿಯರ್? ಸೊ ನೆಕ್ಸ್ಟ್, ಸೊ ಇದು ಆಲ್ರೆಡಿ ನಾವು ಎಕ್ಸಸೈಸಲ್ಲಿನೂ ಮಾಡಿದ್ವಿ. ಹೌ ಮೆನಿ ಸೊಲ್ಯೂಷನ್ಸ್ ಡಸ್ ಅ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ 2x ಪ್ಲಸ್ 3y ಮೈನಸ್ 9 ಈಕ್ವಲ್ ಟು 0 ಆ್ಯಂಡ್ 4x ಪ್ಲಸ್ 6y ಮೈನಸ್ 18. ಇದನ್ನು ನೀವು ನೋಡಿದಾಗಲೇ ಮಾಡಿರ್ತೀರಾ. ಓಕೆ, a1 ವ್ಯಾಲ್ಯೂ 2, a2 ವ್ಯಾಲ್ಯೂ 4.
ನಾನು ಸದ್ಯ ಈಕ್ವಲ್ ಟು ಸಿಂಬಲ್ ಹಾಕಲ್ಲ, ಯಾಕಂದರೆ ಇದು ಯಾವ ಥರ ಚೇಂಜ್ ಆಗುತ್ತೆ ಗೊತ್ತಿಲ್ಲ. ಓಕೆ, B1 ವ್ಯಾಲ್ಯೂ ಇಸ್ 3 ಅಪಾನ್ 6. ಇದು -9/-8. 2 1s 2 2s. ಸೊ ಇದು 3 1s, 3 2s. ಮೈನಸ್ ಮೈನಸ್ ಹೋಯಿತು, 9 1s 9 2s. ಸೊ ಎಲ್ಲನೂ ಈಕ್ವಲ್ ಇದೆ, 1/2. ಎಲ್ಲನೂ 1/2 ಇದೆ. ಆನ್ಸರ್ ಬಂದ್ಬಿಟ್ಟು 1/2 ಈಕ್ವಲ್ ಟು 1/2 ಈಕ್ವಲ್ ಟು 1/2. ಸೊ ಇದು ಯಾವ್ದು ಲೈನ್? ಕೋಇನ್ಸಿಡೆಂಟ್ ಲೈನ್. ಎಷ್ಟು ಸೊಲ್ಯೂಷನ್? ಇನ್ಫೈನೈಟ್ ಸೊಲ್ಯೂಷನ್ಸ್. ಹೌ ಮೆನಿ ಸೊಲ್ಯೂಷನ್ಸ್? ಇನ್ಫೈನೈಟ್ ಸೊಲ್ಯೂಷನ್ಸ್ ಇರುತ್ತೆ ಈ ಕ್ವೆಶನಿಗೆ. ಕ್ಲಿಯರ್? ಸೊ ಪರಸ್ಪರ ಛೇದಿಸುವ ರೇಖೆಗಳನ್ನು ಪ್ರತಿನಿಧಿಸುವ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತದೆ? ಹೌ ಮೆನಿ ಸೊಲ್ಯೂಷನ್ಸ್ ಡಸ್ ಅ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್ ಹ್ಯಾವ್ ಇಫ್ ದ ಲೈನ್ಸ್ ರಿಪ್ರೆಸೆಂಟೆಡ್ ಬೈ ದಮ್ ಆರ್ ಇಂಟರ್ಸೆಕ್ಟಿಂಗ್? ಯೂನಿಕ್ ಸೊಲ್ಯೂಷನ್ ಇರುತ್ತೆ ಆ್ಯಂಡ್ ಓನ್ಲಿ ಒನ್ ಸೊಲ್ಯೂಷನ್. ಈ ಪ್ರೀವಿಯಸ್ ಕ್ವೆಶನ್ ನೋಡಿದ್ವಿ, ಲೈನ್ಸ್ ಈ ಥರ ಇಂಟರ್ಸೆಕ್ಟ್ ಆಗ್ತಾ ಇರುತ್ತೆ. ಇದು ಎಲ್ಲಿ ಜಾಯಿನ್ ಆಗುತ್ತೆ? ಇಲ್ಲಿ ನಮ್ಮದು ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ. ಕ್ಲಿಯರ್? ಇದು ಇನ್ ಕೇಸ್ ಗ್ರಾಫ್ ಆದ. ಕ್ಲಿಯರ್? ಸೊ ಇಲ್ಲಿ ಯೂನಿಕ್ ಸೊಲ್ಯೂಷನ್ಸ್ ಅಂದರೆ ಇಂಟರ್ಸೆಕ್ಟಿಂಗ್ ಲೈನ್, ಪರಸ್ಪರ ಛೇದಿಸುವ ರೇಖೆಗಳನ್ನು. ಹೌ ಮೆನಿ ಸೊಲ್ಯೂಷನ್ಸ್ ಡಸ್ ಅ ಪೇರ್ ಆಫ್ ಲೀನಿಯರ್ ಇಕ್ವೇಷನ್, ಓಕೆ, 2x minus 3y plus 4 equal to 0 and 3x plus 5y plus 8 equal to 0 have? Just equation now 2, ಇಲ್ಲಿ a1 upon 8, ಇಲ್ಲಿ minus 3 upon 5, 4 upon 8. ಸೊ ಇವು ಎರಡೂ ಈಕ್ವಲ್ ಇಲ್ಲ. 2/3ನೇ ಬೇರೆ ಇದೆ, -3/5 ಇದೆ. ಸೊ ಇದೇ ನಾಟ್ ಈಕ್ವಲ್ ಬಂದರೆ ಲೈನ್ಸ್ ಇಂಟರ್ಸೆಕ್ಟ್ ಆಗುತ್ತೆ. ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅಲ್ಲಿ ನಮಗೆ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ಸಿಗುತ್ತೆ. ಕ್ಲಿಯರ್? ಹೌ ಮೆನಿ ಸೊಲ್ಯೂಷನ್ಸ್ ಡಸ್ ಓನ್ಲಿ ಒನ್ ಸೊಲ್ಯೂಷನ್ ಆರ್ ಯೂನಿಕ್ ಸೊಲ್ಯೂಷನ್. ಕ್ಲಿಯರ್? ಐ ಥಿಂಕ್ ಇದು ಲಾಸ್ಟ್ ಕ್ವೆಶನ್ ನಮ್ಮದು. 1 ಮಾರ್ಕ್ ಕ್ವೆಶನ್ಸು. ಸೊ ನೆಕ್ಸ್ಟ್ 2 ಮಾರ್ಕ್ಸ್ ಕ್ವೆಶನ್ಸ್ ಬರುತ್ತೆ. ಸೊ 2x plus 3y minus 9 and 3x minus 2y plus 6 ಸಮೀಕರಣಗಳ ಜೋಡಿಯು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತದೆ? ಹೌ ಮೆನಿ ಸೊಲ್ಯೂಷನ್ಸ್ ಡಸ್ ಅ ಪೇರ್ ಆಫ್? ಸೇಮ್ ಇದೇ ಥರ ಕ್ವೆಶನ್ ನಾವು ಡೈರೆಕ್ಟ್ ಬರೆಯೋಣ. ಇಲ್ಲಿ a1 ವ್ಯಾಲ್ಯೂ 2, ಇಲ್ಲಿ 3. ಓಕೆ, ಈಕ್ವಲ್ ಟು ಈಗ ಹಾಕಲ್ಲ. ಈ b1 ವ್ಯಾಲ್ಯೂ ಇಸ್ 3, ಇದು -2, ಇಲ್ಲಿ -9 ಅಪಾನ್ +6. ಸೊ ಇದು ಎರಡೇ ಈಕ್ವಲ್ ಇಲ್ಲ. 2/3 ಬೇರೆ ಇದೆ, 3/2 ಇದೆ. ಇದನ್ನು ನಾವು ಫ್ರ್ಯಾಕ್ಷನಲ್ಲಿ ಡಿವೈಡ್ ಮಾಡಿದಾಗ ಇದು 0.66. ಓಕೆ, ಇದು 1.5 ಸಮಥಿಂಗ್ ಬರುತ್ತೆ. ಎರಡು ಈಕ್ವಲ್ ಇಲ್ಲ, ನಾಟ್ ಈಕ್ವಲ್ ಟು. ಹಂಗಂದ್ರೆ ಇದು ಇಂಟರ್ಸೆಕ್ಟಿಂಗ್ ಲೈನ್ಸ್ ಇದೆ. ಯೂನಿಕ್ ಸೊಲ್ಯೂಷನ್ ಓನ್ಲಿ ಒನ್ ಸೊಲ್ಯೂಷನ್. ಓಕೆ, ಇದು ಎಲ್ಲಿ ಕೂಡುತ್ತೆ? ಇದು ನಮ್ಮದು ಆನ್ಸರ್ ಗ್ರಾಫಲ್ಲಿ. ಕ್ಲಿಯರ್? ಥ್ಯಾಂಕ್ ಯು.